ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ವಿಡಿಯೋ ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ. ಇಂಡಿಯಾದವರು ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಇಂಡಿಯಾದವರು ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಟ್ಟಲ್ಲಿ ಓಪನಿಂಗ್ ಒಂದು ಒಳ್ಳೆ ಸ್ಟಾರ್ಟ್ ಆಯಿತು ಅನ್ಬೋದು. ಶುಭ್ಮನ್ ಗಿಲ್ ಆಗಲಿ, ಅಭಿಷೇಕ್ ಶರ್ಮಾ ಆಗಲಿ. ಒಟ್ಟಿನಲ್ಲಿ ಮೇನ್ ಇಲ್ಲಿ ಅಭಿಷೇಕ್ ಶರ್ಮಾ ಒಂಚೂರು ಲಾಸ್ಟ್ವರೆಗೆ ನಿಂತು ಮ್ಯಾಚ್ನ ಬಂದರು ಅನ್ಬೋದು. ಶುಭ್ಮನ್ ಗಿಲ್ ಒಂದೊಳ್ಳೆ ಕ್ಯಾಮ್ಯ ಇನ್ನಿಂಗ್ಸ್ ಆಡಿದ್ರು. ಒಟ್ಟಿನಲ್ಲಿ ಮೇನ್ ಇಲ್ಲಿ 37 ಬಾಲ್ಗೆ 75 ರನ್ ಹೊಡೆದ್ರು. 19 ಬಾಲ್ಗೆ 29 ರನ್ ಹೊಡೆದ್ರು. ಇಲ್ಲಿ ಶಿವಮ್ ದುಬೆನ ಬೇಗನೆ ಕಳಿಸ್ರು. ಒಟ್ನಲ್ಲಿ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಏನು ಆಡಲಿಲ್ಲ. 2 ರನ್ಗೆ ಔಟ್ ಆದರು. ಇಲ್ಲಿ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅಷ್ಟೇ 5 ರನ್ ಹೊಡೆದು ಬೇಗನೆ ಔಟ್ ಆದರು. ಒಟ್ನಲ್ಲಿ ಇಲ್ಲಿ ಹಾರ್ದಿಕ್ ಪಾಂಡ್ಯ 29 ಬಾಲ್ಗೆ 38 ರನ್ ಹೊಡೆದ್ರು. ಒಟ್ನಲ್ಲಿ ಕ್ಯಾಮ್ ಇನ್ನಿಂಗ್ಸ್ನ ಆಡಿದ್ರು. ಒಟ್ನಲ್ಲಿ ಇಲ್ಲಿ ನನ್ನ ಪ್ರಕಾರ ಇಲ್ಲಿ ಅಕ್ಷಯ್ ಪಟೇಲ್ ಮತ್ತು ಹಾರ್ದಿಕ್ ಪಾಂಡ್ಯ ಒಂಚೂರು ಚೆನ್ನಾಗಿರೋ ರನ್ ಹೊಡೆದ್ರು. ಒಟ್ನಲ್ಲಿ ಅಭಿಷೇಕ್ ಶರ್ಮನ ಅಷ್ಟೇ, ಶುಭ್ಮನ್ ಗಿಲ್ ಅಷ್ಟೇ ಇಲ್ಲಿ ಪವರ್ ಪ್ಲೇಲಿ ಚೆನ್ನಾಗಿ ತುಂಬ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಒಟ್ನಲ್ಲಿ ಇಲ್ಲಿ ಮೇನು ಬಾಂಗ್ಲಾದೇಶ್ ಬೌಲಿಂಗ್ ಒಂದು ಲೆವೆಲ್ಗೆ ಖಡಕ್ಕಾಗಿ ಇತ್ತು ಅನ್ಬೋದು. ಪಿಚ್ಚು ಅಷ್ಟೇ ಒಂಚೂರು ಸ್ಲೋ ಆಗಿ ಇತ್ತು ಅನ್ಬೋದು. ಒಟ್ನಲ್ಲಿ ಇಲ್ಲಿ ಮೇನು ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್ಲು ಇಲ್ಲಿ 10 ಓವರ್ ತನಕ ಚೆನ್ನಾಗಿ ಆಡಿದ್ರು. 10 ಓವರ್ ಆದ ತಕ್ಷಣ ಟಕ್ ಅಂತ ವಿಕೆಟ್ಗಳು ಬಿದ್ದುಬಿಡ್ತು. ಒಟ್ನಲ್ಲಿ 7ನೇ ಓವರ್ಗೆ ವಿಕೆಟ್ ಬೀಳ್ತು. 8ನೇ ಓವರ್ಗೆ 2ನೇ ವಿಕೆಟು. ಒಟ್ನಲ್ಲಿ 11ನೇ ಓವರ್ಗೆ 3ನೇ ವಿಕೆಟ್ ಆಯಿತು. ಒಟ್ನಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗಿದೆ ಅಭಿಷೇಕ್ ಶರ್ಮಾ ರನ್ಔಟ್ ಅನ್ಬೋದು. ಅದೇನು ಬೇಕಾಗಿರಲಿಲ್ಲ ರನ್ಔಟ್ ಆದರೂ. ಒಟ್ನಲ್ಲಿ ನಾನೇನೋ 190 ಹೊಡಿತಾರೆ ಅಂದ್ಕೊಂಡಿದ್ದೆ. ಒಟ್ನಲ್ಲಿ 10 ಓವರ್ಗೆ 100 ಹೊಡೆದಿದ್ರು. 10 ಓವರ್ ಆದಮೇಲೆ ಒಂಚೂರು ಇಂಡಿಯಾ ಡೌನ್ಫಾಲ್ ಆಯಿತು ಅನ್ಬೋದು. ಯಾಕೆಂದರೆ ಸೂರ್ಯಕುಮಾರ್ ಯಾದವ್ ಆಗಲಿ, ಶಿವಮ್ ದುಬೆ ಆಗಲಿ, ಒಟ್ನಲ್ಲಿ ತಿಲಕ್ ವರ್ಮಾ ಆಗಲಿ ಅಂತ ಹೇಳ್ಕೊಡೋರು ನೋಡಿಲ್ಲ, ಬೇಗನೆ ಔಟ್ ಆದ್ರು ಅನ್ಬೋದು. ಮೇನ್ ಇಲ್ಲಿ ಹಾರ್ದಿಕ್ ಪಾಂಡ್ಯ ಒಂಚೂರು ಕ್ಯಾಮ್ ಇನ್ನಿಂಗ್ಸ್ ಆಡಿದ್ರು ಹೊರತು ಒಟ್ನಲ್ಲಿ ಇವರು ಸಂಜು ಸ್ಯಾಮ್ಸಂಗ್ನ ಬ್ಯಾಟಿಂಗ್ಗೆ ಕಳಿಸ್ಲಿಲ್ಲ ಒಟ್ನಲ್ಲಿ ಅಂತ ಹೇಳ್ಕೊಳ್ಳೋರನ್ನು. ಒಟ್ನಲ್ಲಿ ಸಿಕ್ಕಾಪಟ್ಟೆ ಪಿಚ್ಚು ಸ್ಲೋ ಇತ್ತು. ಒಟ್ನಲ್ಲಿ ಇಂಡಿಯಾದವರು 168 ರನ್ನ ಚೇಸ್ ಮಾಡಕ್ಕೆ ಕೊಟ್ಟರು. ಒಟ್ನಲ್ಲಿ 6 ವಿಕೆಟ್ ಕಳ್ಕೊಂಡು ಒಟ್ನಲ್ಲಿ ಇಂಡಿಯಾದವರು ಚೇಸ್ ಮಾಡಕ್ಕೆ ಕೊಟ್ಟರು ಬಾಂಗ್ಲಾದೇಶವರು. ಒಟ್ನಲ್ಲಿ ಮೇನು ಇಲ್ಲಿ ಪವರ್ ಪ್ಲೇಯಲ್ಲಿ ಅಂತ ಹೇಳ್ಕೊಳ್ಳೋಷ್ಟು ಒಂದು ಲೆವೆಲ್ಗೆ ಸಿಕ್ತು ಅನ್ಬೋದು. ಒಟ್ನಲ್ಲಿ ಪವರ್ ಪ್ಲೇ ಒಂದು ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಟ್ರು. ಇಂಡಿಯಾದವರು ಸಿಕ್ಕಾಪಟ್ಟೆ ಕ್ಯಾಚ್ ಮಿಸ್ ಮಾಡಿದ್ರು ಅನ್ಬೋದು. ಒಟ್ನಲ್ಲಿ ಇಂಡಿಯಾದವರು ಫೀಲ್ಡಿಂಗು ಒಂಚೂರು ಕ್ಯಾಚ್ ಬಗ್ಗೆ ನಿಗಾ ವಹಿಸ್ಬೇಕಿತ್ತು. ಒಟ್ನಲ್ಲಿ ಇಲ್ಲಿ ಫಸ್ಟ್ ಓಪನರ್ ಆಗಿ ಬಂದಿದ್ದ ಲಾಸ್ಟ್ ಓವರ್ಗೆ ನಿಂತ್ಕೊಂಡು ಒಂಚೂರು ಮ್ಯಾಚ್ನ ಟರ್ನ್ ಓವರ್ ಮಾಡಿದ್ರು ಹೊರತು ಇಲ್ಲಿ ಕುಲ್ದೀಪ್ ಯಾದವ್ ಟರ್ನ್ ಓವರ್ ಮ್ಯಾಚ್ ನಾನು ಹೇಳಿದ್ದೆ. ಒಟ್ನಲ್ಲಿ ಕುಲ್ದೀಪ್ ಯಾದವ್ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ಒಟ್ನಲ್ಲಿ 3 ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಡ್ರು. ವರುಣ್ ಚಕ್ರವರ್ತಿನೂ ಅಷ್ಟೇ 2 ಕ್ರೂಷಿಯಲ್ ವಿಕೆಟ್. ಜಸ್ಪ್ರೀತ್ ಬೂಮ್ರಾನು ಅಷ್ಟೇ ಕಮ್ ಬ್ಯಾಕ್ ಆಗಿದ್ರು, 2 ವಿಕೆಟ್ ತಕ್ಕೊಟ್ಟು. ಒಟ್ನಲ್ಲಿ ಅಕ್ಷಯ್ ಪಟೇಲ್ ಅಷ್ಟೇ 1 ವಿಕೆಟ್ ತಕ್ಕೊಟ್ರು. ಮೇನು ಇವರು ಅಭಿಷೇಕ್ ಶರ್ಮಾ ಬದಲು ಇಲ್ಲಿ ತಿಲಕ್ ವರ್ಮನ 1 ಓವರ್ಗೆ ಆಡಿಸಿ 1 ವಿಕೆಟ್ ತಕ್ಕೊಟ್ರು. ಒಟ್ನಲ್ಲಿ ಹಾರ್ದಿಕ್ ಪಾಂಡ್ಯ ಒಂದೊಳ್ಳೆ ಓವರ್ನ ಮಾಡಿದ್ರು. ಒಟ್ನಲ್ಲಿ ಇಲ್ಲಿ ಸೂರ್ಯಕುಮಾರ್ ಯಾದವ್ ತಪ್ಪು ಮಾಡ್ತಿರೋದು ಏನಂದರೆ ಇಲ್ಲಿ ಜಸ್ಪ್ರೀತ್ ಬೂಮ್ರಾನ ಮಿನಿಮಮ್ ಪವರ್ ಪ್ಲೇ 3 ಓವರ್ನ ಹಾಕ್ಸ್ಬಿಡ್ತಾರೆ. ಅಲ್ಲೇ ಏನಾದ್ರು ಒಂಚೂರು ತಪ್ಪು ಮಾಡ್ತಾರೋ ಅನ್ಬೋದು. ಲಾಸ್ಟ್ 2 ಕ್ರೂಷಿಯಲ್ ವಿಕೆಟ್ 2 ಓವರ್ನ ಇವರು ಮಾಡಿಸ್ಬೋದಿತ್ತು. ಒಟ್ಟಿನಲ್ಲಿ ಇಂಡಿಯಾ ಗೆಲ್ತಾರೆ ಅಂತ ಗೊತ್ತಿತ್ತು. ಒಟ್ಟಿನಲ್ಲಿ ಒಂಚೂರು ಪಿಚ್ಚು ಸಿಕ್ಕಾಪಟ್ಟೆ ಸ್ಲೋ ಇತ್ತು. ಅದರಿಂದನೇ ಮ್ಯಾಚ್ ಒಂಚೂರು ಸ್ಲೋ ಆಯಿತು ಅನ್ಬೋದು. ಇಂಡಿಯಾಗೆ ಒಟ್ನಲ್ಲಿ ಗೆಲ್ತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದೆ. ಒಟ್ನಲ್ಲಿ ಇಂಡಿಯಾ 40 ರನ್ಗಳ ಭರ್ಜರಿ ಜಯ ಆಯಿತು. ಒಟ್ನಲ್ಲಿ ಇಂಡಿಯಾದವರು ಫೈನಲ್ಗೆ ಹೋದರು. ಒಟ್ನಲ್ಲಿ ಫೈನಲ್ನಿಂದ ಇಂಡಿಯಾದವರು ಡೈರೆಕ್ಟ್ ಫೈನಲ್ಗೆ ಹೋಗೋ ಚಾನ್ಸಸ್ ಹೋದ್ರು ಅನ್ಬೋದು. ಒಟ್ನಲ್ಲಿ ಇಂಡಿಯಾದವರು ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. 40 ರನ್ಗಳ ಭರ್ಜರಿ ಜಯ ಆದರು. ಒಟ್ನಲ್ಲಿ ಇಂಡಿಯಾ ಬೌಲಿಂಗ್ ಖಡಕ್ಕಾಗಿತ್ತು. ಬೌಲಿಂಗು ಒಂದು ಸ್ವಲ್ಪ ಖಡಕ್ಕಾಗಿತ್ತು. ಬ್ಯಾಟಿಂಗ್ ಒಂಚೂರು ತೀರಾ ನೆಕ್ಸ್ಟ್ ಲೆವೆಲ್ ಆಯಿತು ಅನ್ಬೋದು. ಬ್ಯಾಟಿಂಗ್ ಕಡೆ ಒಂಚೂರು ನಿಗಾ ವಹಿಸಬೇಕು. ಮೇನು ಫೀಲ್ಡಿಂಗು ಕ್ಯಾಚಿಂಗ್ ಕಡೆ ನಿಗಾ ವಹಿಸಿದರೆ ಇಂಡಿಯಾ ಒಂಚೂರು ಇನ್ನೂ ಬೇಗನೆ ಗೆಲ್ತಿದ್ರೇನೋ. ಒಟ್ಟಿನಲ್ಲಿ 19 ಓವರ್ನ ಮುಗಿಸ್ಕೊಂಡು ಇಂಡಿಯಾದವರು ಫುಲ್ ಮ್ಯಾಚ್ನ ಬಂದರು. ಒಟ್ಟಿನಲ್ಲಿ ಇಂಡಿಯಾದವರು ಹೇಳಿದ್ದೆ ನಾನು ಪ್ರಿವ್ಯೂ ವಿಡಿಯೋದಲ್ಲಿ ಒಂಚೂರು ಟಫ್ ಕೊಡ್ತಾರೆ ಬಾಂಗ್ಲಾದೇಶದವ್ರು ಅಂತ ಹೇಳಿದ್ದೆ. ಒಟ್ಟಿನಲ್ಲಿ ಬಾಂಗ್ಲಾದೇಶವ್ರು ಸೋತು ಇಂಡಿಯಾದವ್ರು ಗೆದ್ದರು. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು, ಲೈಕು ಮಾಡ್ತಿಲ್ಲ, ಹಂಗೆ ಸಬ್ಸ್ಕ್ರೈಬು ಮಾಡ್ತಿಲ್ಲ. ಸುಮ್ಮನೆ ನೋಡ್ಬಿಟ್ಟು ವಿಡಿಯೋನ ಹಂಗೆ ಹೋಗ್ಬಿಡ್ತೀರ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತೀರ. ಬೇಗ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿ.